ಬಿಜೆಪಿ ಆಪರೇಷನ್ ಆಡಿಯೋ ಟೇಪ್ ಪ್ರಕರಣ ಬಿಎಸ್ವೈ ವಿರುದ್ಧ ಮತ್ತೊಂದು ದೂರು ದಾಖಲು. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆ ಮೂಲಕ ಈಗ ಆಡಿಯೋ ವಿಚಾರದಲ್ಲಿ ಬಹಳಷ್ಟು ಕಡೆ ದೂರುಗಳು ದಾಖಲಾಗ್ತಿರುವಂತದ್ದು. ಬಿಜೆಪಿ ಆಪರೇಷನ್ ಆಡಿಯೋ ಟೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಯೂತ್ ಕಾಂಗ್ರೆಸ್ನಿಂದ ಈ ಒಂದು ದೂರನ್ನ ದಾಖಲಿಸಲಾಗಿದೆ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರನ್ನ ಯೂತ್ ಕಾಂಗ್ರೆಸ್ನ ಘಟಕದವರು ಜಿಲ್ಲಾ ಘಟಕ ಅವರು ದೂರನ್ನ ದಾಖಲಿಸಿರುವುದು. ಕೆವಿ ಶಿವಕುಮಾರ್ ದೂರನ್ನ ದಾಖಲಿಸಿದ್ದಾರೆ. ಶಾಸಕರ ಖರೀದಿ ವಿಚಾರವಾಗಿ ಈ ರೀತಿಯಾಗಿ ಒಂದು ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಕೆಲಸ ಆಗ್ತಿದೆ. ಆಪರೇಷನ್ ಆಡಿಯೋ ಕೇಸ್ ಸಂಬಂಧಪಟ್ಟಂತೆ ಈಗ ಮತ್ತೊಂದು ದೂರು ದಾಖಲಾಗಿದ್ದು ಚಿಕ್ಕಮಗಳೂರಿನಲ್ಲಿ ದಾಖಲಾಗಿರೋದು ಬಿಎಸ್ ಯಡಿಯೂರಪ್ಪನವರ ಟೇಪು ಹಗರಣದ ಬಗ್ಗೆ ಅನ್ನೋದು. ಈಗಾಗಲೇ ರಾಜಭವನದ ದೃಶ್ಯಗಳನ್ನು ಈಗ ನೋಡ್ತಾ ಇದ್ರಿ. ಬಹುತೇಕ ಶಾಸಕರು ಈಗ ಹೊರಬಂದಿದ್ದಾರೆ, ಹರೀಶ್ ಪೂಜಾ ಮುಂತಾದವರು. ಅದೇ ರೀತಿಯಾಗಿ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಶಶಿ ಶಶಿ ಲೋಗ ಇಂದ ಹಾಕಿದ್ದೆ ನೋಡ ಶಶಿ ಲೋಗ ಸ್ವಲ್ಪ ಮುಂದೆ ಇಡಿ. ಆಡಿಯೋ ನಿನ್ನೆ ದಿವಸ ಹಾಸನದಲ್ಲಿ ನಮ್ಮ ಶಾಸಕ ಪ್ರಿಯತಮ್ ಗೌಡ ಅವರ ಮನೆ ಮೇಲೆ ಹಲ್ಲೆ ಮಾಡಿ, ಕಲ್ಲು ತೂರಾಟ ಮಾಡಿ, ಅವಾಚ್ಯ ಶಬ್ದಗಳಿಂದ ಅವರ ತಂದೆ ತಾಯಿಗಳಿಗೆ ಬೈದು, ನೀವು ಮೊದಲು ಹಾಸನ ಖಾಲಿ ಮಾಡಿ ನಿಮ್ಮ ಮಗನ ಜೊತೆಗೆ ಅಂತೇಳಿ ಬೆದರಿಕೆ ಹಾಕಿ, ಆ ಸಂದರ್ಭದಲ್ಲಿ ನಿಮ್ಮ ವಂಶವನ್ನೇ ನಿರ್ವಂಶ ಮಾಡ್ತೀವಿ. ರಾಹುಲ್ ಕಿಣಿ ಅನ್ನುವಂಥ ಯುವ ಮೋರ್ಚಾದ ನಮ್ಮ ಕಾರ್ಯಕರ್ತನಿಗೆ ಮರಣಾಂತಿಕ ಹಲ್ಲೆ ಮಾಡಿ ಆಸ್ಪತ್ರೆಯಲ್ಲಿ ಅವನಿದ್ದಾನೆ. ಇವತ್ತು ಮಣಿಪಾಲ ಆಸ್ಪತ್ರೆಗೆ ಅವನನ್ನು ಶಿಫ್ಟ್ ಮಾಡಿಸ್ತಾ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದರಂತೆ ಅವನ್ನ ಆಂಬ್ಯುಲೆನ್ಸ್ನಲ್ಲಿ ತಗೊಂಡು ಬಂದು ಇವತ್ತು ಮಣಿಪಾಲ ಆಸ್ಪತ್ರೆಗೆ ಸೇರಿಸ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾದ 2-3 ಸಂಗತಿ ಅಂತ ಹೇಳಿದ್ರೆ, ಯಾವ ರಾಹುಲ್ ಕಿಣಿಗೆ ಅಂತ ಹೊಡೆತ ಬಿದ್ದಿದೆ, ಅದೇ ರೀತಿ ಅವ್ರ ಮನೆ ಮೇಲೆ ಹಲ್ಲೆ ಮಾಡಿ ತಂದೆ ತಾಯಿಗಳಿಗೆ ಅವಾಚ್ಯ ಶಬ್ದದಿಂದ ಬೈದು ನಿಮ್ಮನ್ನು ಮುಗಿಸ್ತೇವೆ, ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ಆ ಎಫ್ಐಆರ್ನಲ್ಲಿ ಎಲ್ಲ ಬೇಲಬಲ್ ಸೆಕ್ಷನ್ ಹಾಕಿದ್ದಾರೆ. ಆದರೆ ಇನ್ನೊಂದು ಸುಳ್ಳು ಕಂಪ್ಲೇಂಟನ್ನು ಕುಮಾರಸ್ವಾಮಿ ಅವರು ಹೇಳಿ ತಗೊಂಡು, ಆ ಕಂಪ್ಲೇಂಟಲ್ಲಿ ಯಾವುದೋ ಹೆಣ್ಣು ಮಗಳಿಗೆ ಮೊಲಾಸ್ಟ್ ಮಾಡಕ್ಕೆ ಹೋಗಿದ್ರು ಅಂತ ಹೇಳಿ ಅದನ್ನ ನಾನ್ ಬೈಲಬಲ್ ಸೆಕ್ಷನ್ ಹಾಕಿ ಎಫ್ಐಆರ್ ಹಾಕಿದ್ದಾರೆ. ಇದರ ಅರ್ಥ ಏನು? ಯಾವ ಕುಮಾರಸ್ವಾಮಿ ಅವರು ಹೌಸಲ್ಲಿ ಹೇಳ್ತಾ ಇದ್ರು ನಾನು ಪೊಲೀಸ್ ವಿಷಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ, ಪೂರ್ಣ ಹಾಸನ ಅವ್ರ ಕೈ ಬಿಟ್ಟು ಹೋಗ್ತಾ ಇದೆ. ಪ್ರಿಯತಮ್ ಗೌಡ ಒಬ್ಬ ಹೋರಾಟಗಾರ ಶಾಸಕನಿದ್ದಾನೆ ಅಂತೇಳಿ ಅವನ ಮೇಲೆ ಬೆದರಿಕೆ ಮಾಡಿ ಈ ರೀತಿ ಕೆಲಸವನ್ನ ಮಾಡಿದ್ದಾರೆ. ಇದನ್ನ ನೋಡೋಕ್ಕೆ ನಾವು 20ಕ್ಕೂ ಹೆಚ್ಚು ಜನ MLAಗಳಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ತಕ್ಷಣ ನಾನು ಇದೇ ಮನವಿಯ ಹಿನ್ನೆಲೆಯಲ್ಲಿ ನಮ್ಮ ಗೃಹ ಸಚಿವ ರಾಜನಾಥ್ ಸಿಂಗ್ ಅವ್ರಿಗೂ ಸಹ ಇಲ್ಲೇನು ಘಟನಾವಳಿಗಳು ನಡೀತಾ ಇದೆ, ನಮ್ಮ MLAಗಳೇನು ಧಮಕಿ ಹಾಕ್ತಾ ಇದ್ದಾರೆ, ಕೊಲೆ ಬೆದರಿಕೆ ಹಾಕ್ತಾ ಇದ್ದಾರೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟೋಗಿದೆ, ಈ ರೀತಿ ಒಂದು ತೊಗಲಕ್ ದರ್ಬಾರ್ ಏನು ನಡೀತಾ ಇದೆ, ಇದೆಲ್ಲದರ ಬಗ್ಗೆ ಕೇಂದ್ರದ ನಮ್ಮ ಗೃಹ ಸಚಿವರ ಗಮನಕ್ಕೂ ತರ್ತಾ ಇದ್ದೇವೆ. ರಾಜ್ಯಪಾಲರಿಗೂ ಸಹ ಎಲ್ಲ ಮನವಿಯನ್ನು ಮಾಡಿದ್ದೇವೆ. ಎಫ್ಐಆರ್ ಡೀಟೇಲ್ಸ್ ಎಲ್ಲ ಇನ್ನೂ ಸಿಗಬೇಕು, ಅದನ್ನು ಸಹ ರಾಜ್ಯಪಾಲರಿಗೆ ಮತ್ತು ರಾಜನಾಥ್ ಸಿಂಗ್ ಅವರಿಗೂ ಕಳಿಸ್ಕೊಟ್ಟು ಯಾವ ರೀತಿ ಪೊಲೀಸನ ದುರ್ಬಳಕೆಯನ್ನು ಮಾಡ್ಕೊತಾ ಇದ್ದಾರೆ ಇವರು ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರೋಂಗೆ ವಿಧಾನಸಭೆ ಒಳಗಡೆ ಪ್ರಸ್ತಾಪ ಮಾಡೋಕ್ಕೆ ಪ್ರಯತ್ನ ಮಾಡಿದೋ, ಅದೇ ಅಂತ ವಿಶೇಷ ಕಾರಣಕ್ಕೆ ರಮೇಶ್ ಕುಮಾರ್ ಅವರು ಅವಕಾಶ ಕೊಡಲಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಇವತ್ತು ಸಹ ಮತ್ತೊಮ್ಮೆ ಪ್ರಸ್ತಾಪ ಮಾಡಿ, ಇವತ್ತೇನು ಕುಮಾರಸ್ವಾಮಿ ಅವರೇ ಚಿತಾವಣೆ ಮಾಡಿ ಗೂಂಡಾಗಿರಿ ಮಾಡಿಸಿ ನಮ್ಮ ಪ್ರಿಯತಮ್ ಗೌಡನ್ನ ಕೊಲೆ ಬೆದರಿಕೆ ಹಾಕಿಸಿ ಅವನನ್ನು ಊರು ಬಿಟ್ಟು ಹೋಗಬೇಕು ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮತ್ತೊಮ್ಮೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ನಾವು ಮುಂದಿನ ಹೋರಾಟದ ರೂಪರೇಷೆ ಇರಬೇಕು ತೀರ್ಮಾನ ಮಾಡ್ತೇವೆ. ಇವತ್ತು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರಿಯತಮ್ ಗೌಡನ ಮನೆ ಮೇಲೆ ಆಗಿರೋ ಹಲ್ಲೆ ಮತ್ತೆ ರಾಹುಲ್ ಕಿಣಿ ಬಗ್ಗೆ ಆಗಿರುವಂಥ ಒಂದು ಮರಣಾಂತಿಕ ಹಲ್ಲೆ, ಇದೆಲ್ಲದರ ಬಗ್ಗೆ
ಸತ್ಯಾಗ್ರಹ ಮಾಡಿ ರಾಜ್ಯಪಾಲರಿಗೆ ಮನವಿಯನ್ನು ಕಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ಸಂಗತಿಗಳು ಏನು ಮಾಡಬೇಕು ಅನ್ನೋದನ್ನು ನಮ್ಮ ಶಾಸಕಾಂಗ ಪಕ್ಷ ಸಭೆ ಮತ್ತು ಮುಖಂಡರ ಜೊತೆ ಚರ್ಚೆ ಮಾಡಿ ಹೋರಾಟದ ರೂಪುರೇಷೆಗಳು ನಿರ್ಧಾರ ಮಾಡ್ತೇವೆ. ನಾವೆಲ್ಲ ಮುಖಂಡರು ಮತ್ತೊಮ್ಮೆ 4 ದಿವಸ ಬಿಟ್ಟು ಹಾಸನದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತರಲ್ಲಿ ಧೈರ್ಯ ತುಂಬಿ ಇವರ ಗೂಂಡಾಗಿರಿಗೆ ಬಗ್ಗುವಂಥ ಅಗತ್ಯ ಇಲ್ಲ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ಇದೊಂದು ರೀಜನಲ್ ಪಾರ್ಟಿ. 37 ಜನ ಶಾಸಕರಿರುವಂಥವರು ಇವರು ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಇದೆಲ್ಲ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನು ಆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಜನರಿಗೆ ಕಾರ್ಯಕರ್ತರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ರಿಗಾರ್ಡಿಂಗ್ ದ ಲೂಟ್ ಅಂಡ್ ಮ್ಯಾನ್ಹ್ಯಾಂಡಿಂಗ್ ಆಫ್ BJP MLA Priyatham Gowda's family and also that Rahul Kini is very much injured and head injury is there, and we had been to his house yesterday, about 20 MLAs, and our Priyatham Gowda's father and mother told everything, what are all things happened, and they are very much afraid about that, and also they told to inside of the house that we are going to murder your son Priyatham Gowda, immediately shift from Hassan. This is the number one. Number two, about Rahul Kini, he is in the hospital now. He is going to shift to Manipal Hospital, Bangalore. These are Gundamism is going on, and we are throughout the state. We are having hesitation today, taluk level and also district level, and we have given the representation to governor, and we are going to send the representation to Home Minister Rajnath Singh also. Thank you. Politically, you are using this issue. Sir, politically, you are using this issue. Hide some other issue. ಸೊ ರಾಜಭವನದಲ್ಲಿ ರಾಜ್ಯಪಾಲರ ಭೇಟಿಯ ನಂತರ ಇದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕ BS ಯಡಿಯೂರಪ್ಪನವರ ಮಾತು. ಅವರು ಹೇಳೋ ಪ್ರಕಾರ ಈಗಾಗಲೇ ನಾವು ದೂರನ್ನ ಕೊಟ್ಟಿದ್ದೇವೆ. ಮೊದಲನೇದಾಗಿ ಪೊಲೀಸ್ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಅಂತ ಹೇಳಿದ್ರು. ಆದರೆ ಕೇಸ್ಗಳ ವಿಚಾರದಲ್ಲಿ ಬಹಳ ತಾರತಮ್ಯ ಆಗ್ತಾ ಇದೆ. ಕೆಲವೊಂದಕ್ಕೆ ನಮ್ಮ ಕಡೆಯಿಂದ ಕೊಟ್ಟಿರುವಂತದಕ್ಕೆ ಅಲ್ಲಿ ನಾನ್ ಬೇಲೇಬಲ್ ರೀತಿಯಾಗಿದೆ, ಆದರೆ ಅವರಿಗೇನು ಪೂರಕವಾಗಿರುತ್ತೆ ಅದಕ್ಕೆ ಬೇಲೇಬಲ್ ರೀತಿಯಾಗಿ ಕೇಸ್ ಹಾಕಿದ್ದಾರೆ ಅಂತ.